ಕಲಚೇತನ ಹಾಗೂ ಬಿಪಿಎಲ್ ಕಾರ್ಡ್ ರದ್ದುಪಡಿಸಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಂಗಳವಾರ ಸಖರಾಯಪಟ್ಟಣ ನಾಡಕಚೇರಿ ಎದುರು ಚಿಕ್ಕಮಗಳೂರು ಬಿಜೆಪಿ ಗ್ರಾಮಾಂತರ ಮಂಡಲದ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಧರಣಿಯಲ್ಲಿ ವೃದ್ಧರು, ಕಾರ್ಯಕರ್ತರು ಒಟ್ಟಾಗಿ ಪ್ರತಿಭಟಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ವಿಧವೆಯರಿಗೆ ಹಣ ಕೊಡದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ವಿಧವೆಯರಿಗೆ ಹಣ ಕೊಡದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಸಖರಾಯಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಿಂದ ನಾಡಕಚೇರಿವರೆಗೆ ನೂರಾರು ಸಂಖ್ಯೆಯಲ್ಲಿ ಹಿರಿಯ ವೃದ್ಧರು, ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ಬಡವರ ವೃದ್ಧಾಪ್ಯ, ವಿಧವಾ ವೇತನವನ್ನು ಕಸಿದುಕೊಂಡಿರುವ ಭ್ರಷ್ಟ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾ ಕಾಲ್ನಡಿಗೆ ಜಾಥಾದಲ್ಲಿ ದಾರಿಯುದ್ದಕ್ಕೂ ಧಿಕ್ಕಾರ ಕೂಗಿ ನಾಡಕಚೇರಿದತ್ತ ಸಮಾವೇಶಗೊಂಡರು. ವೃದ್ಧಾಪ್ಯ ವೇತನ ಕೊಡದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಅಂಗವಿಕಲರಿಗೆ ಮೋಸ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರಿಗೆ ಅನ್ಯಾಯ ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ, ಬಡಜನರಿಗೆ ಮೀಸಲಿಟ್ಟ ಪಿಂಚಣಿ ಹಣವನ್ನು ಕೂಡಲೇ ರಾಜ್ಯ ಸರ್ಕಾರ ಬಿಡುಗಡೆಗೊಳಿಸುವಲ್ಲಿ ವಿಳಂಬ ನೀತಿ ಅನುಸರಿಸಿದರೆ ನಾಡಕಚೇರಿಗೆ ಸೀಮಿತವಾದ ಪ್ರತಿಭಟನೆ ವಿಧಾನಸೌಧ ಸೇರಿದಂತೆ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆವರೆಗೂ ತಲುಪಲಿದೆ ಎಂದು ಎಚ್ಚರಿಸಿದರು. ಈ ವೃದ್ಧಾಪ್ಯ ವೇತನ ಇರೋದು ಬದುಕಿರೋರಿಗೆ, ಅಂಗವಿಕಲರ ವೇತನ ಇರೋದು ಬದುಕಿರೋರಿಗೆ. ಆತ ಕೇಳ್ತಾ ಇದ್ದಾನೆ, ನಿಮ್ಮ ಡೆತ್ ಸರ್ಟಿಫಿಕೇಟ್ ಹಾಜರುಪಡಿಸಿ ಅಂತ ಹೇಳಿ. ಬದುಕಿರೋರು ಹೇಗೆ ಡೆತ್ ಸರ್ಟಿಫಿಕೇಟ್ ಹಾಜರುಪಡಿಸೋದು? ಆ ಸುತ್ತೋಲೆ ಕಳಿಸಿರೋದೆ ಬಡವರಿಗೆ ಮಾಡಿದ ಅಪಮಾನ. ಬಡವರಿಗೆ ಮಾಡಿದ ಅಪಮಾನ. ಇವರಿಗೆ ಹಣ ಇಲ್ಲದೆ ಇದ್ರೆ ಜನ ಗ್ಯಾರಂಟಿ ಕೇಳಿರ್ಲಿಲ್ಲ. ಗ್ಯಾರಂಟಿ ನೆಪದಲ್ಲಿ ಬಡವರಿಗೆ ಮೋಸ ಮಾಡೋ ಕೆಲಸ ಮಾಡಬೇಡಿ, ಅಂಗವಿಕಲರಿಗೆ ಮೋಸ ಮಾಡೋ ಕೆಲಸ ಮಾಡಬೇಡಿ, ವೃದ್ಧರಿಗೆ ಮೋಸ ಮಾಡೋ ಕೆಲಸ ಮಾಡಬೇಡಿ. ಅವರ ಕಣ್ಣೀರು, ಅವರ ಅಸಹಾಯಕತೆ ಆಕ್ರೋಶವಾಗಿ ಪರಿವರ್ತನೆ ಆದರೆ ನೀವು ನಿಮ್ಮ ಸರ್ಕಾರ ಉಳಿಯಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಎಚ್ಚರ ಕೊಡ್ಲಿಕ್ಕೆ ಬಯಸ್ತೇನೆ. ಇವತ್ತು ಈ ಹೋರಾಟ ಆರಂಭ ಮಾಡಿದ್ದೇವೆ. ಆಮೇಲೆ 32,000 ರೂಪಾಯಿ ಆದಾಯದ ಮಿತಿಯನ್ನ ವೃದ್ಧಾಪ್ಯ ವೇತನಕ್ಕೆ ಇಟ್ಟಿದ್ದಾರೆ. ಒಂದು BPL ಕಾರ್ಡಿಗೆ 1,20,000 ಇದೆ. BPL ಕಾರ್ಡಿಗೆ 1,20,000 ಇದೆ. ಆದರೆ ವೃದ್ಧಾಪ್ಯ ವೇತನಕ್ಕೆ 32,000 ಅಂತ ಹೇಳ್ತಾರೆ. ಕನಿಷ್ಠ ಕೂಲಿ ಇದಕ್ಕಿಂತ ಜಾಸ್ತಿ ಆಗುತ್ತೆ. ಈ ಎಲ್ಲ ಅನ್ಯಾಯದ ವಿರುದ್ಧ ನಾವು ಜನಾಕ್ರೋಶ ಇವತ್ತು ಕಟ್ಟೆ ಹೊಡೆದಿದೆ. ನಮ್ಮ ಆಗ್ರಹ ಇಷ್ಟೇನೆ, ಯಾವ್ಯಾವುದನ್ನು ತಡೆ ಹಿಡಿದಿದ್ದೀರಿ ಆ ಎಲ್ಲ ಪಿಂಚಣಿಯನ್ನ ಪುನರ್ಸ್ಥಾಪನೆ ಮಾಡಿ ಹಿಂಬಾಕಿಯನ್ನು ಸೇರಿಸಿ. ಬಳಿಕ ಹಿರಿಯ ವೃದ್ಧರು ಮಾತನಾಡಿ, ಈಗಲೂ ಒಂದು ಸಣ್ಣ ಮನೆ, ನಾನು ಬಡ್ಡಿ ಹೋಗ್ಬೇಕು, ಮನೆ ಇಲ್ಲ, ಈ ಸತ್ತಿಲ್ಲ. ನಮ್ಮ ತಂದೆ ಹಿಂದೆ ನಮ್ಮ ತಂದೆ ಅಜ್ಜಿಗಳು ಕೊಂಡಿದ್ದು ಆಸ್ತಿ ಸೈಟು. ಅದಕ್ಕೆ ಈ ಸತ್ತು ಇಲ್ಲದೆ ನಾವು ಮನೆ ಕಟ್ಟೋಕ್ಕೂ ಆಗಲ್ಲ, ಆ ಥರ ಆಗ್ಬಿಟ್ಟಿದೆ. ಅದಕ್ಕೆ ಬಡವರು ಬಗ್ಗರಿಗೆ ಆಮೇಲೆ 600 ರೂಪಾಯಿ ಏನು ದುಡ್ಡು ಬರ್ತಾಯಿತ್ತು, 6 ತಿಂಗಳಿಂದ ಇದೇ ವೇತನ ಅಂತ ಬರೋದು. ಅದು ಸಹ ಇನ್ನೂ ಬಂದಿಲ್ಲ. ತುಂಬ ವಯಸ್ಸಿದ್ರು ಪಾಪ ಮಕ್ಕಳುಗಳು ವಯಸ್ಸು ಆದಮೇಲೆ ಸರಿಯಾಗಿ ನೋಡೋದೇ ಇಲ್ಲ ತಂದೆ ತಾಯಿಗಳನ್ನ. ಅವರು ಅದನ್ನೇ ನಂಬಿಕೊಂಡು ಹೇಳೋ ನಮ್ಮ ಮಕ್ಕಳಿಲ್ಲ ಹೋದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್.ಸಿ. ಕಲ್ಮರುಡಪ್ಪ, ಗ್ರಾಮಾಂತರ ಮಂಡಲ ಅಧ್ಯಕ್ಷ ವಿಜಯಕುಮಾರ್, ಬಿಜೆಪಿ ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್, ರಾಜೀವ್, ಉಪಾಧ್ಯಕ್ಷ ಪಿಳ್ಳೇನಹಳ್ಳಿ ರಮೇಶ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಬೆಳವಾಡಿ